ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಬಂದು ಒಂದು ಸೂಪರ್ ಆಗಿರೋವಂಥ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಹೇಗೆ ಒಂದು ಚೆನ್ನಾಗಿರೋ ಲುಕ್ ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಆ್ಯಂಡ್ ಇವತ್ತು ರೀಸೆಂಟಾಗಿ ನಾನು ಸಫೋರಾಗೆ ಹೋಗಿದ್ದೆ. ಸೊ ಸಫೋರಾಯಿಂದ ಕೆಲವೊಂದು ಪ್ರಾಡಕ್ಟ್ಸ್ ತಂದಿದ್ದೀನಿ, ಅದನ್ನು ಕೂಡ ಈ ವಿಡಿಯೋಲಿ ಯೂಸ್ ಮಾಡ್ತೀನಿ. ನಾನು ಮಧ್ಯದಲ್ಲಿ ಕೆಲವೊಂದು ಟಿಪ್ಸ್ ಕೂಡ ಹೇಳ್ತೀನಿ, ಅಂದರೆ ಯಾವುದ್ರ ಬದಲು ಯಾವ್ದು ಚೆನ್ನಾಗಿದೆ, ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಸಾಧ್ಯವಾದಷ್ಟು ಹೇಳ್ತೀನಿ. ಇನ್ನು ನಿಮಗೆ ಕ್ಲಿಯರಾಗಿ ಬೇಕು ಅಂದರೆ ಅದಕ್ಕಂತ ಕಮೆಂಟ್ ಮಾಡಿ, ನಾನು ಬೇರೆ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನನಗಂತೂ ಸಮ್ಮರ್ ಬಂದು ಸ್ಕಿನ್ನೆಲ್ಲ ಫುಲ್ ಹಾಳಾಗೋಗಿದೆ. ನೋಡ್ಬೋದು, ಡ್ರೈ ಪ್ಯಾಚಸ್ ಅಲ್ಲಲ್ಲಿ ಬಂದಿದೆ. ಏನು ಮಾಡೋದು ಗೊತ್ತಿಲ್ಲ. ಈಗ ಕ್ವಿಕ್ಕಾಗಿ ಮೇಕಪ್ ಸ್ಟಾರ್ಟ್ ಮಾಡಿಬಿಡೋಣ. ನಾನು ಬಂದು ಫಸ್ಟು ಚಾರ್ಲೆಟ್ ಟಿಲ್ಬರಿ ಅವ್ರದ್ದು ಏನು ಮ್ಯಾಜಿಕ್ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ಇದಂತೂ ಅಮೇಝಿಂಗ್ ಆಗಿರೋಂಥ ಸಿರಮ್. ಹೇಳ್ಬೇಕಂದ್ರೆ ಚಾರ್ಲೆಟ್ ಟಿಲ್ಬರಿ ಅವ್ರದ್ದು ಎಲ್ಲ ಪ್ರಾಡಕ್ಟ್ಸು ನಂಗೆ ಸಖತ್ ಇಷ್ಟ. ಅವೆಲ್ಲನೂ ತುಂಬಾ ಚೆನ್ನಾಗಿದೆ ಅದರಿಂದ. ಸೊ ಮಾತಾಡ್ತಾನೆ ಮೇಕಪ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದು ಬಂದು ನನಗೆ ಒಂದು ಯಾವುದೋ ಕಾಂಪ್ಯಾಕ್ಟ್ ಏನೋ ಇಸ್ಕೊಂಡಿದ್ದಕ್ಕೆ ಫ್ರೀಯಾಗಿ ಸಿಕ್ಕಿದ್ದಂಥ ಪ್ರಾಡಕ್ಟು. ನಾನು ಯೂಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಮುಗ್ದೋಗಿದೆ. ಇನ್ನೊಂದೆರಡು ಸತಿ ಯೂಸ್ ಮಾಡೋಕ್ಕಾಗುತ್ತೆ ಅಷ್ಟೇನೆ. ಸೊ ತುಂಬಾ ಚೆನ್ನಾಗಿರೋವಂಥ ಪ್ರಾಡಕ್ಟು, ನಂಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಇವತ್ತು. ಸಿರಮ್ ನಿಮ್ಮ ಹತ್ರ ಯಾವ ಸಿರಮ್ ಇರುತ್ತೋ ಆ ಸಿರಮ್ ಯೂಸ್ ಮಾಡ್ಬೋದು. ಬಟ್ ಒಂದೇನೆಂದರೆ ಅದು ಮೇಕಪ್ ಅಂಡರ್ ಯೂಸ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಚೆಕ್ ಮಾಡಿಬಿಟ್ಟು ಯೂಸ್ ಮಾಡಿ. ಕೆಲವೊಂದು ಯೂಸ್ ಮಾಡ್ಬೋದು, ಕೆಲವೊಂದು ಯೂಸ್ ಮಾಡೋ ಆಗಿಲ್ಲ. ಅದರಿಂದ ಕ್ಲೀನಾಗಿ ಸಿರಮ್ ಎಲ್ಲ ಕಡೆ ಅಬ್ಸರ್ವ್ ಆಗೋ ಥರ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ. ನನ್ನ ಹತ್ರ ಚಾರ್ಲೆಟ್ ಟಿಲ್ಬರಿ ಅವ್ರದ್ದು ಗ್ಲೋ ಟೋನರ್ ಇದೆ. ಇದು ಸಿರಮ್ ಮುಂಚೆ ಯೂಸ್ ಮಾಡಬೇಕಾಗಿತ್ತು, ಬಟ್ ನಾನು ಯೂಸ್ ಮಾಡಿಲ್ಲ. ಸುಮ್ಮನೆ ತೋರಿಸೋಣ ಅಂತ ಈಗ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿರಮ್ ಅಪ್ಲೈ ಮಾಡಿದಾದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಸಿರಮ್ ಇಷ್ಟ ಇಲ್ಲ ಅಂದರೆ ಡೈರೆಕ್ಟ್ ಮಾಯ್ಶ್ಚರೈಸರ್ಗೆ ಹೋಗ್ಬೋದು. ಸೊ ನಂದು ಬಂದು ಬೇಸಿಕ್ಕಾಗಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದು ಬೆಸ್ಟ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಸೊ ಸ್ವಲ್ಪ ಅಮೌಂಟ್ ತೊಗೊಂಡ್ರೇ ಸಾಕು. ಸೆಕೆ ಕಾಲ ಆಗಿರೋದ್ರಿಂದ ಇದು ಜಾಸ್ತಿ ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ. ಅದರಿಂದ ನಾನು ಸ್ವಲ್ಪ ಅಮೌಂಟಲ್ಲಿ ತೊಗೊಂಡಿದ್ದೀನಿ. ಮಾಯ್ಶ್ಚರೈಸ್ಡ್ ಆಗಿರೋ ಥರ ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ ಪ್ರಾಡಕ್ಟನ್ನು. ಸೊ ನಿಮ್ಮ ಹತ್ರ ಯಾವುದು ಮಾಯ್ಶ್ಚರೈಸರ್ ಇದೆಯೋ, ನೀವು ಯಾವುದು ಯೂಸ್ ಮಾಡ್ತಿರೋ ಡೈಲಿ ಬೇಸಿಸ್ ಮೇಲೆ ಅದೇ ಮಾಯ್ಶ್ಚರೈಸರ್ನ ನೀವು ಅಪ್ಲೈ ಮಾಡ್ಬೋದು. ಮಾಯ್ಶ್ಚರೈಸರ್ ಚೆನ್ನಾಗಿ ಸ್ಕಿನ್ ಒಳಗೆ ಅಬ್ಸರ್ವ್ ಆಗಲಿ ಅಷ್ಟರಲ್ಲಿ ನಾನು ಐಬ್ರೋಸ್ ಫಿಲ್ ಮಾಡ್ಕೊಂಡು ಬಿಡ್ತೀನಿ. ಐಬ್ರೋಸ್ ಫಿಲ್ ಮಾಡ್ಕೊಳಕ್ಕೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಬಂದು ಮಿಸ್ ಕ್ಲೇರ್ ಅವ್ರದ್ದು ವಾಟರ್ ಪ್ರೂಫ್ ಐಬ್ರೋ ಪೆನ್ಸಿಲ್ ಅಂತ. ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಯಾವಾಗಲೂ ನನ್ನ ಫೇವ್ರೆಟ್ ಮಿರರ್ ನನ್ನ ಕೈಯಲ್ಲಿದೆ. ಸೊ ಫಸ್ಟು ಕೋಮ್ ಮಾಡ್ಕೊತಾ ಇದ್ದೀನಿ ಐಬ್ರೋಸ್ನ. ಈಗ ಅದನ್ನು ಫಿಲ್ ಮಾಡ್ಕೊಳ್ಬೇಕು. ಯಾವಾಗಲೂ ಸ್ಟಾರ್ಟಿಂಗಿಂದ ಫಿಲ್ ಮಾಡ್ದಿರ ಸೆಂಟರಿಂದ ಫಿಲ್ ಮಾಡಬೇಕು. ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಏನಿದ್ರು ಸೆಂಟರಲ್ಲಿ ಡೆಪಾಸಿಟ್ ಆಗುತ್ತೆ. ಸೊ ದಟ್ ನಮ್ಮ ಐಬ್ರೋಸ್ ಒಂಥರ ಏನೋ ಟ್ಯಾಟು ಹಾಕ್ಕೊಂಬಿಟ್ಟಿರೋ ಥರ ಎಲ್ಲ ಕಾಣಿಸೋದಿಲ್ಲ. ಸೊ ಐಬ್ರೋಸ್ನ ಶೇಪ್ ಕೊಟ್ಟು, ಆ್ಯಕ್ಚುಲಿ ನನ್ನ ಐಬ್ರೋಸ್ ಡಬ್ಬ ಥರ ಇದೆ, ಬಟ್ ಮ್ಯಾನೇಜಬಲ್ ಮಾಡ್ಬೋದು. ರಿಮೇನಿಂಗ್ ಪ್ರಾಡಕ್ಟ್ ಸೆಂಟರಲ್ಲಿ ಏನಿದೆಯಲ್ಲ ಅದನ್ನು ತಗೊಂಡೆ ನಾನು ಬ್ರಷಲ್ಲಿ ಹಿಂಗೆ ಮಾಡ್ತಾನೆ ಮುಂದೆನೂ ಕೋಂಬ್ ಮಾಡ್ಕೊತೀನಿ. ಅದರಿಂದ ಇಲ್ಲಿ ಮುಂದೆ ನ್ಯಾಚುರಲಾಗಿ ಕಾಣಿಸುತ್ತೆ. ಸೊ ಈ ಐಬ್ರೋಸ್ನು ನಾನು ಫಿಲ್ ಮಾಡ್ಕೊಂಡು ಬಿಡ್ತೀನಿ. ಮೊದಲು ನನಗೆ ತುಂಬ ದಪ್ಪ ಐಬ್ರೋಸ್ ಇತ್ತು. ಯಾವಾಗಲೂ ಥ್ರೆಡ್ಡಿಂಗ್ ಮಾಡಿಸಿ ಅಂದರೆ ನಾನು ಯಾವಾಗಲೂ ಮಾಡಿಸಲ್ಲ, ಬಟ್ ರೇರಾಗಿ ಮಾಡಿಸಿದ್ರೂ ಸಣ್ಣ ಹೋಗಿದೆ. ಐಬ್ರೋಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದು ಈಗ ಫೇಸ್ಗೆ ಪ್ರೈಮರ್ ಹಚ್ಚೋ ಸಮಯ. ಈಗ ನಾನು ಮಾಯ್ಶ್ಚರೈಸರ್ಗೆ ನಿಮ್ಮ ಹತ್ರ ಪ್ರೈಮರ್ಗೆ ನಿಮ್ಮ ಹತ್ರ ಯಾವ ಪ್ರೈಮರ್ ಅಂದರೆ ನಿಮ್ಮ ಸ್ಕಿನ್ ಟೈಪ್ ಮೇಲೆ ಪೋರ್ ಫಿಲ್ಲಿಂಗ್ ಪ್ರೈಮರ್ ಬೇಕಂದರೆ ನಿಮಗೆ ಬೆನಿಫಿಟ್ ಕಾಸ್ಮೆಟಿಕ್ಸ್ ಅವ್ರದ್ದಿದೆ. ಇಲ್ಲ ನಿಮಗೆ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಅದ್ರ ಮೇಲೆ ಕೂಡ ಪ್ರೈಮರ್ಸ್ ಬರುತ್ತೆ. ನೀವು ಯಾವ ಸ್ಕಿನ್ ಟೈಪೋ ಆ ಸ್ಕಿನ್ ಟೈಪ್ ಮೇಲೆ ನೀವು ಪ್ರೈಮರ್ಸ್ನ ತೊಗೊಳ್ಬೋದು. ಆ್ಯಂಡ್ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಬಂದು ಡೈಲಿ ಲೈಫ್ ಫಾರ್ ಎವರ್ 52 ಅವರಿಂದ ಪ್ರೀ ಮೇಕಪ್ ಅನ್ನೋ ಅಲ್ಟ್ರಾ ಮಾಯ್ಶ್ಚರ್ ಬೇಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ತುಂಬ ಫೇವ್ರೆಟ್ ಪ್ರಾಡಕ್ಟು. ಈ ಪ್ರಾಡಕ್ಟ್ನ ನಾನು ಎಷ್ಟು ಯೂಸ್ ಮಾಡಿದ್ದೀನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಇದು ಸೆಕೆಂಡ್ ಆರ್ ಥರ್ಡ್ ಬಾಟಲ್ ಅನಿಸುತ್ತೆ. ಇದು ನೀವು ಅಪ್ಲೈ ಮಾಡ್ತಾ ಇದ್ದಾಗೇ ಒಂಥರ ಬ್ಲರ್ ಮಾಡೋ ಥರ ಫೇಸ್ನ, ಅಂದರೆ ಅಲ್ಲಲ್ಲಿ ಇದಿರುತ್ತಲ್ಲ ಅದನ್ನೆಲ್ಲ ಬ್ಲರ್ ಮಾಡೋ ಥರ ಗೊತ್ತಾಗುತ್ತೆ ನಿಮಗೆ. ಸೊ ಇದನ್ನು ಎಲ್ಲ ಕಡೆ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಸೊ ಈಗ ಅಪ್ಲೈ ಮಾಡಿದ್ಮೇಲೆ ಇದು ಸ್ವಲ್ಪ ಹೊತ್ತು ಸ್ಕಿನ್ ಒಳಗೆ ಅಬ್ಸರ್ವ್ ಆಗಲಿ.
ಅಷ್ಟರಲ್ಲಿ ನಾವು ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ನನಗೆ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದೆ, ಅದರಿಂದ ನಾನು ಒಂದು ಕನ್ಸೀಲರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಯಾವಾಗಲೂ ಫುಲ್ ಕವರೇಜ್ ಇರೋವಂಥ ಕನ್ಸೀಲರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ನಾನು ಆಲ್ಮೋಸ್ಟ್ ತುಂಬ ಟೈಮಿಂದ ಯೂಸ್ ಮಾಡ್ತಾರೋ ಕನ್ಸೀಲರ್ ಬಂದು ಟು ಫೇಸ್ಡು. ಸೊ ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟೇ ಪ್ರಾಡಕ್ಟ್ ಸಾಕು ನಮಗೆ ಫುಲ್ ಎಲ್ಲನೂ ಬ್ಲರ್ ಮಾಡಿಬಿಡುತ್ತೆ. ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಯಾವುದೇ ಸ್ಪಾಟ್ಸ್ ಇರ್ಬೋದು ಎಲ್ಲನೂ. ಇದರಲ್ಲಿ ಒಂದು ಸ್ವಲ್ಪ ಡಾರ್ಕ್ ಶೇಡ್ ತಗೊಂಡು ನಾನು ಬರೀ ಇಷ್ಟೇ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ನಾವು ಎಷ್ಟು ಟೈಮ್ ತಗೊಂಡು ಬ್ಲೆಂಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಮೇಕಪ್ಪು ಸೆಟಲ್ ಆಗುತ್ತೆ. ಆ್ಯಂಡ್ ನೋಡ್ಬೋದು ಡಾರ್ಕ್ ಸರ್ಕಲ್ಸ್ ಇಷ್ಟೇ ಪ್ರಾಡಕ್ಟ್ ನಾನು ತಗೊಂಡಿದ್ದು. ಅದು ಇನ್ನೂ ನಾನು ಕ್ಲೀನಾಗಿ ಬ್ಲೆಂಡ್ ಕೂಡ ಮಾಡಿಲ್ಲ, ಅಷ್ಟು ಬೇಗ ಎಷ್ಟು ಚೆನ್ನಾಗಿ ಇದು ಏನು ಎಲ್ಲನೂ ಕರೆಕ್ಟ್ ಮಾಡಿದೆ ಅಂತ. ನೆಕ್ಸ್ಟು ಕನ್ಸೀಲರ್ ಎಲ್ಲ ಬ್ಲೆಂಡ್ ಆಯಿತು. ಈಗ ಇದನ್ನು ಕಾಂಪ್ಯಾಕ್ಟ್ ಇಲ್ಲಾಂದರೆ ಯಾವುದಾದ್ರೂ ಲೂಸ್ ಪೌಡರಿಂದ ನೀವು ಸೆಟ್ ಮಾಡಬೇಕಾಗುತ್ತೆ. ಸೊ ನಾನು ಬಂದು ನನ್ನ ಫೇವ್ರೆಟ್ ಚಾರ್ಲೆಟ್ ಟಿಲ್ಬರಿದೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ಹೊಸದು. ಇದು ಆಲ್ಮೋಸ್ಟ್ ನೋಡಿ ಎಲ್ಲ ಒಡೆದೋಗಿದೆ, ಆಲ್ಮೋಸ್ಟ್ ಖಾಲಿ ಆಗಿದೆ. ಹೊಸದು ಆಲ್ರೆಡಿ ನಾನು ಪರ್ಚೇಸ್ ಮಾಡಿ ರೀಸ್ಟಾಕ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಆ ಕಾಂಪ್ಯಾಕ್ಟ್ ಅಂದರೆ ನನಗೆ ಅಷ್ಟು ಇಷ್ಟ. ಸೊ ಇದನ್ನು ಫಸ್ಟು ನಾನು ಎಲ್ಲ ಸೆಟ್ ಮಾಡಿದ್ದೀನಿ. ಸೊ ನನ್ನ ಹತ್ರ ಒಂದು ಐ ಶ್ಯಾಡೋ ಪ್ಯಾಲೆಟ್ ಇತ್ತು, ಆ ಪ್ಯಾಲೆಟ್ ಈಗ ಇಲ್ಲ. ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಸಿಂಗಲ್ ಶ್ಯಾಡೋನೇ ಯೂಸ್ ಮಾಡ್ತೀನಿ. ಸೊ ಇದು ಬಂದು ಹುಡಾ ಬ್ಯೂಟಿ ಅವ್ರದ್ದು. ಇದರಲ್ಲಿ ಬಂದು ಫಸ್ಟು ನಾನು ಬ್ರೌನ್ ತಗೊತೀನಿ. ಸೊ ಆ ಬ್ರೌನ್ ಒಂದೇ ಸಿಂಗಲ್ ಶೇಡ್ ಸಾಕು ನನಗೆ. ಅದನ್ನು ತಗೊಂಡೇನಿಲ್ಲ, ಸುಮ್ಮನೆ ಈ ರೀತಿ ಎಲ್ಲ ಕಡೆನೂ ಡ್ಯಾಬ್ ಮಾಡ್ತೀನಿ. ಬೇಕಂದರೆ ನೀವು ಇದ್ರ ಮೇಲೆ ಗ್ಲಿಟರ್ ಕೂಡ ಯೂಸ್ ಮಾಡ್ಬೋದು, ಬಟ್ ನನಗಿವತ್ತು ಗ್ಲಿಟರ್ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಬಟ್ಟೆಗೆ ಸಿಂಪಲ್ಲಾಗಿ ನಾನು ಐ ಮೇಕಪ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದರಿಂದ ನಾನು ಇದರಲ್ಲಿ ಒಂದು ಬ್ರೌನ್ ಶೇಡ್ ತಗೊಂಡಿದ್ದೀನಿ. ಆದರೆ ಅದು ಐ ಮೇಲೆ ನಾವು ಬ್ಲೆಂಡ್ ಮಾಡ್ತಾಯಿದ್ರೆ ಒಂಥರ ಮೆರೂನ್ ಥರ ಶೇಡು, ಒಂಥರ ಪಿಂಕ್ ಆ ರೀತಿ ಶೇಡ್ ಕಾಣಿಸುತ್ತೆ, ಡಾರ್ಕ್ ಮೆರೂನ್. ಸೊ ಈ ಶೇಡ್ನ ನಾನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಏನೂ ಯೂಸ್ ಮಾಡಲ್ಲ, ಐಲೈನರ್ ಕೂಡ ಯೂಸ್ ಮಾಡಲ್ಲ. ಕಾಜಲಿಂದ ನಾನು ಒಂದು ಔಟ್ಲೈನ್ ಮಾಡ್ತೀನಿ ಅಷ್ಟೇನೆ. ನಾನು ಯೂಸ್ ಮಾಡೋ ಕಾಜಲ್ ಬಂದು ರೆನಿ ಕಾಸ್ಮೆಟಿಕ್ಸ್ ಅವ್ರದ್ದು. ತುಂಬಾ ಚೆನ್ನಾಗಿದೆ, ಒಂದೇ ಒಂದು ಸಿಂಗಲ್ ಸ್ಟ್ರೋಕಲ್ಲೇನೆ ಅಷ್ಟು ಡಾರ್ಕ್ ಲೈನ್ ಮಾಡ್ಬೋದು ನೋಡಿ, ಸಿಂಗಲ್ ಸ್ಟ್ರೋಕಲ್ಲೇ. ಆ್ಯಂಡ್ ನನಗೆ ಇದು ಕ್ಯಾಮ್ರಾ ಮುಂದೆ ಐಲೈನರ್ ಮಾಡೋಕ್ಕೆ ಬರಲ್ಲ. ಸೊ ಆಫ್ ಕ್ಯಾಮ್ರಾ ಮಾಡಿಕೊಂಡು ಮಿಕ್ಕಿದ ಮೇಕಪ್ನ ಕಂಟಿನ್ಯೂ ಮಾಡ್ತೀನಿ. ಅದರಿಂದನೇ ನಾನು ಇಲ್ಲಿ ನಿಮಗೆ ಸ್ವೈಪ್ ಮಾಡಿ ತೋರಿಸಿದ್ದು. ನಾನು ಬೇರೆ ಯಾವುದೋ ಪ್ರಾಡಕ್ಟ್ ಯೂಸ್ ಮಾಡಿ ಸುಮ್ಮನೆ ಇದು ಯೂಸ್ ಮಾಡ್ತೀನಿ ಅಂತ ಅಂದ್ಕೊಳ್ಬಾರ್ದು ಅಂತ ಇದನ್ನು ಸ್ವೈಪ್ ಮಾಡಿ ತೋರಿಸಿದ್ದೀನಿ. ಇದು ಮುಗಿಸಿ ವಾಪಸ್ಸಿ. ಸೊ ಮುಗೀತು ಐ ಮೇಕಪ್ಪು. ಆ್ಯಂಡ್ ನನಗೆ ಇಲ್ಲೆಲ್ಲ ಇದು ಇರೋದ್ರಿಂದ, ಪಿಗ್ಮೆಂಟೇಷನ್ ಇರೋದ್ರಿಂದ ಇಲ್ಲೂ ನಾನು ಸ್ವಲ್ಪ ಕನ್ಸೀಲರ್ ಯೂಸ್ ಮಾಡಬೇಕು. ನಿಮಗಿಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನಿಮಗೇನು ಡಾರ್ಕ್ ಸರ್ಕಲ್ಸ್ ಇಲ್ಲಾಂದರೆ ಪಿಗ್ಮೆಂಟೇಷನ್ ಏನೂ ಇಲ್ಲ ಅಂದರೆ ಈ ರೀತಿ ಕನ್ಸೀಲರ್ನ ಸ್ಕಿಪ್ ಮಾಡಿಬಿಟ್ಟು ನೀವು ಡೈರೆಕ್ಟ್ ಫೌಂಡೇಶನ್ ಅಪ್ಲೈ ಮಾಡ್ಬೋದು. ಈಗ ಕ್ಲೀನಾಗಿ ಎಲ್ಲ ಬ್ಲೆಂಡ್ ಆಗಿದೆ ನೋಡಿ. ನಾನು ಎಕ್ಸ್ಟ್ರಾ ಪ್ರಾಡಕ್ಟ್ ಏನು ಯೂಸ್ ಮಾಡಿಲ್ಲ, ಇಷ್ಟೇ ಪ್ರಾಡಕ್ಟ್ ಯೂಸ್ ಮಾಡಿದ್ದು. ತುಂಬಾ ಚೆನ್ನಾಗಿ ಕವರಪ್ ಆಗಿದೆ. ನೆಕ್ಸ್ಟ್ ಬಂದು ಫೌಂಡೇಶನ್ ಹಾಕುವಂಥ ಟೈಮು. ಆ್ಯಂಡ್ ಫೌಂಡೇಶನ್ಗೆ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಬಂದು ಮೇಕಪ್ ಫಾರ್ ಎವರ್ ಪ್ರೊಫೆಷ್ನಲ್ ಪ್ಯಾರಿಸ್ ಅವ್ರದ್ದು HD ಸ್ಕಿನ್ ಹೈಡ್ರಾ ಗ್ಲೋ ಅನ್ನೋ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದಂತೂ ಅದ್ಭುತವಾಗಿರೋಂಥ ಫೌಂಡೇಶನ್ ಅಂತ ಹೇಳ್ಬೋದು. ತುಂಬಾ ಲೈಟ್ ವೆಯ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟು ಲೈಟ್ ವೆಯ್ಟ್ ಯೋಚನೆ ಮಾಡಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಬಿಲ್ಡೇಬಲ್ ಕವರೇಜು. ಫೌಂಡೇಶನ್ ಬಂದು ಈ ರೀತಿ ಕಾಣಿಸುತ್ತೆ. ಇದ್ರ ಪ್ರೈಸು 4,000 ರುಪೀಸ್. ಆ್ಯಂಡ್ ನಿಮ್ಮ ಹತ್ರ ಯಾವ್ದು ಅಫೋರ್ಡೆಬಲ್ ರೇಂಜಲ್ಲಿ ನಿಮ್ಮ ಹತ್ರ ಯಾವ ಫೌಂಡೇಶನ್ ಇದೆಯೋ ಅದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನನಗೆ ಲೈಟ್ ವೆಯ್ಟ್ ಫೌಂಡೇಶನ್ ಬೇಕಾಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬಿಟ್ಟು ಬೇರೆ ಯಾವುದಾದ್ರೂ ಕಮ್ಮಿ ಪ್ರೈಸಸಲ್ಲಿ ನಿಮಗೆ ಬೇರೆ ಆಪ್ಷನ್ಸ್ ಬೇಕಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಈಗ ಈ ಫೌಂಡೇಶನ್ನ ಅಪ್ಲೈ ಮಾಡೋ ಟೈಮು. ಆ್ಯಂಡ್ ಶೇಕ್ ಮಾಡಬೇಕು ಫಸ್ಟು ಫೌಂಡೇಶನ್ನ. ಸೊ ನೆಕ್ಸ್ಟು ನೋಡಿ ಈ ರೀತಿ ಇರುತ್ತೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ರನ್ನಿಂಗ್ ಕನ್ಸಿಸ್ಟೆನ್ಸಿ, ಜಾಸ್ತಿ ಅಲ್ಲ. ಸ್ಮ್ಯಾಶ್ ಬಾಕ್ಸ್ಗಿಂತ ಏನು ರನ್ನಿಂಗ್ ಕನ್ಸಿಸ್ಟೆನ್ಸಿ ಇಲ್ಲ. ಆ ಸ್ಮ್ಯಾಶ್ ಬಾಕ್ಸ್ ಫೌಂಡೇಶನ್ ಕೂಡ ಚೆನ್ನಾಗಿದೆ. ಇಷ್ಟೇ ಫೌಂಡೇಶನಲ್ಲಿ ನಾನು ಫುಲ್ ಫೇಸ್ ಕವರ್ ಮಾಡ್ತೀನಿ ಈಗ. ಸೊ ಬ್ರಷ್ ಬಂದು ನನ್ನ ಹತ್ರ ಇಷ್ಟೊಂದು ಬ್ರಷಸ್ ಇದೆ, ಪ್ಯಾಕ್ದಿದೆ, ಆಮೇಲೆ ಬೇರೆ ಯಾವುದೇದೋ ಇದೆ. ನಾನಿವತ್ತು
ಯಾವ ಫೌಂಡೇಶನ್ ಬ್ರಷ್ ಯೂಸ್ ಮಾಡಲಿ? ನನ್ನ ಫೇವ್ರೆಟ್ ಬ್ರಷೇ ಇಲ್ಲ ಇದರಲ್ಲಿ. ಆಲ್ಮೋಸ್ಟ್ ಅದು ಯೂಸ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಇದೇ ಯೂಸ್ ಮಾಡ್ತೀನಿ, ಬೇರೆ ಆಪ್ಷನ್ ಏನಿಲ್ಲ ನನಗೆ. ಈ ಫೌಂಡೇಶನ್ನ ಈ ರೀತಿ ತಗೊಂಡು ಅಲ್ಲಲ್ಲಿ ಈ ರೀತಿ ಒಂದು ಸ್ಟ್ರೋಕ್ಸ್ ಮಾಡ್ಕೊತೀನಿ. ನಾನು ಎಕ್ಸ್ಟ್ರಾ ಫೌಂಡೇಶನ್ ಏನು ಯೂಸ್ ಮಾಡೋಣ, ಇಷ್ಟರಲ್ಲೇ ಫುಲ್ ಫೇಸ್ನ ಕವರ್ ಮಾಡೋಣ. ಫೌಂಡೇಶನ್ ಬ್ಲೆಂಡ್ ಮಾಡೋದ್ರಲ್ಲಿ ಕೂಡ ಒಬ್ಬೊಬ್ಬರು ಒಂದೊಂದು ಟೆಕ್ನಿಕ್ ಫಾಲೋ ಮಾಡ್ತಾರೆ. ನಿಮಗೆ ಬಫಿಂಗ್ ಮೆಥಡ್ ಈಸಿ ಆದರೆ ಅದು ಮಾಡ್ಬೋದು, ಇಲ್ಲ ಈ ರೀತಿ ಸ್ಟ್ರೋಕ್ಸ್ ಮಾಡೋದು ಈಸಿ ಆದರೆ ಅದು ಮಾಡ್ಬೋದು. ನಿಮ್ಗೆ ಯಾವ ರೀತಿ ಈಸಿನೋ ಆ ರೀತಿ ಮಾಡ್ಬೋದು. ನಾನು ಎರಡೂ ಮಾಡ್ತಾಯಿರ್ತೀನಿ. ಒಂದೊಂದು ಸತಿ ಒಂದೊಂದು ಥರ ಮಾಡ್ತಾಯಿರ್ತೀನಿ ನಾನು. ಇನ್ನೊಂದು ಸ್ಮಾಲ್ ಪಂಪ್ ಬೇಕಾಗುತ್ತೆ ಅನಿಸುತ್ತೆ. ಎಷ್ಟು ಸ್ಮಾಲ್ ಪಂಪ್ ತಗೊಂಡಿದ್ದೀನಿ. ಆ್ಯಂಡ್ ನನಗೆ ಎಲ್ಲೂ ಅನಿಸ್ತಾ ಇಲ್ಲ ನಾನು ಏನು ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ ಅಂತ. ಅಷ್ಟು ಲೈಟ್ ವೆಯ್ಟ್ ಆಗಿದೆ ಇದು. ಚಿಕ್ಕ ಡಾಟನ್ನ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ. ಈಗ ಇದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳೋಣ. ಯಾವಾಗಲೂ ಅಂದರೆ ಇಲ್ಲಿ ನೆಕ್ ಹತ್ರ ಎಲ್ಲ ಕವರ್ ಮಾಡೋದನ್ನ ಮರಿಬಾರ್ದು. ಯಾಕಂದರೆ ಒಂದೊಂದು ಸತಿ ಫೌಂಡೇಶನ್ಗೂ ನೆಕ್ಗೂ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ಸೊ ಮುಗೀತು. ಈಗ ಸ್ವಲ್ಪ ಹೊತ್ತು ಅದು ಸೆಟ್ ಆಗೋಕ್ಕೆ ಬಿಡೋಣ. ನೆಕ್ಸ್ಟ್ ಬಂದು ನಾನು ಕಾಂಪ್ಯಾಕ್ಟ್ ತಗೊಂಡು ಅಂಡರ್ ಐಸ್ ಮಾತ್ರ ಸೆಟ್ ಮಾಡ್ತೀನಿ. ನಂದೊಂದು ಸ್ಪಾಂಜ್ ಇತ್ತು, ಅದರಲ್ಲಿ ತುಂಬಾ ಚೆನ್ನಾಗಿ ಸೆಟ್ ಮಾಡ್ಬೋದು. ಅದು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಮೇಕಪ್ ವೀಡಿಯೋ ಮಾಡಿದೆ ಅದ್ರಲ್ಲಿ ತೋರಿಸ್ತೀನಿ. ಈಗ ಬ್ರಷಲ್ಲೇ ಸೆಟ್ ಮಾಡ್ತಾಯಿದ್ದೀನಿ ನಾನು. ಅಂಡರ್ ಐಸ್ನ ಮಾತ್ರ ಸೆಟ್ ಮಾಡ್ಕೊಳ್ತೀನಿ, ಇನ್ನೆಲ್ಲೂ ನಾನು ಸೆಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಅದಾದಮೇಲೆ ಒಂಥರ ಪ್ಯಾಚಿಯಾಗಿ ಕಾಣಿಸುತ್ತೆ, ನಂಗೆ ಇಷ್ಟ ಆಗಲ್ಲ ಹಂಗೆ. ಸೊ ಎಲ್ಲ ಮುಗಿತು. ಈಗ ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ನಾನು ಬ್ಲಷ್ ಮರ್ತೋದೆ ಅಪ್ಲೈ ಮಾಡೋದು. ಹೈಲೈಟರ್ ಯೂಸ್ ಮಾಡ್ತಾಯಿಲ್ಲ ನಾನು ಇವತ್ತು. ಸೊ ಇದೇ ಚೆನ್ನಾಗಿ ಗ್ಲೋಯಿ ಆಗಿರುತ್ತೆ. ಸೊ ಇದು ಬಂದು ನಾರ್ಸ್ ಅವ್ರದ್ದು. ಇದು ಲಿಕ್ವಿಡ್ ಬ್ಲಷು, ನನಗೆ ಸ್ವಲ್ಪನೇ ಸಾಕು. ಓಕೆ, ಇಷ್ಟೇ ಸಾಕು. ನಾನು ಇದನ್ನೇ ಆರಾಮಾಗಿ ಬ್ಲೆಂಡ್ ಮಾಡ್ಕೊತೀನಿ. ಬ್ರಷಲ್ಲಿ ಇಟ್ಬಿಟ್ಟೆ, ಬ್ರಷ್ ಸಿಗ್ತಾಯಿಲ್ಲ. ಸೊ ಫೌಂಡೇಶನ್ ಬ್ರಷಲ್ಲೇ ನಾನು ಬ್ಲೆಂಡ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲ ಮುಗೀತು. ಈಗ ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆಗೋಗುತ್ತೆ. ನಾನು ಬೇಕಾದರೆ ನೀವು ಹೈಲೈಟರ್ ಯೂಸ್ ಮಾಡ್ಬೋದು, ಬ್ರಾನ್ಸರ್, ಆಮೇಲೆ ಕಾಂಟೋರ್ ಇದೆಲ್ಲ ಯೂಸ್ ಮಾಡ್ಬೋದು. ನಾನು ಇದೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ, ನಂಗೆ ಇಷ್ಟೇ ಸಾಕಾಗಿದೆ. ಸೊ ಮಸ್ಕರ ಅಪ್ಲೈ ಮಾಡೋದು ಮರ್ತೋದೆ. ಮಸ್ಕರ ಆಫ್ ಕ್ಯಾಮ್ರಾ ಅಪ್ಲೈ ಮಾಡ್ಕೊತೀನಿ. ಮಸ್ಕರ ನಾನು ಯೂಸ್ ಮಾಡೋದು ಬಂದು ಡೈಲಿ ಫಾರ್ ಎವರ್ದೊಂದಿದೆ, ಆಮೇಲೆ ಇನ್ನೊಂದು ಯಾವುದಿದೆ, ಟು ಫೇಸ್ಡ್ ಅವ್ರದ್ದಿದೆ. ಟು ಫೇಸ್ಡ್ ಅವ್ರದ್ದು ತುಂಬ ಚೆನ್ನಾಗಿದೆ. ಅಫೋರ್ಡೆಬಲ್ ರೇಂಜಲ್ಲಿ ಕೆಲೋದು ಅದೇ ಲೋರಿಯಲ್ ಪ್ಯಾರಿಸ್ ಚೆನ್ನಾಗಿದೆ, ಆಮೇಲೆ ಡೈಲಿ ಫಾರ್ ಎವರ್ 52 ಅದು ಚೆನ್ನಾಗಿದೆ. ಸೊ ಮುಗೀತು. ಈಗ ಲಿಪ್ಸ್ಟಿಕ್ ಯಾವುದು ಅಪ್ಲೈ ಮಾಡ್ತೀನಿ ಅಂದರೆ, ಲಿಪ್ಸ್ಟಿಕ್ಕೋಸ್ಕರ ಕೆ ಬ್ಯೂಟಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದು ಬಂದು ಟೀಸರ್ ಅನ್ನೋ ಶೇಡು. ಆಫ್ ಕ್ಯಾಮ್ರಾ ಲಿಪ್ಸ್ಟಿಕ್ ಚೇಂಜ್ ಮಾಡಿದೆ, ಬಟ್ ನನಗೆ ತೋರ್ಸೋಕ್ಕಾಗಿಲ್ಲ. ಕ್ಯಾಮ್ರಾ ಆಫ್ ಆಗೋಗಿತ್ತು, ನಂಗೆ ಗೊತ್ತೇ ಆಗಿಲ್ಲ. ಈಗ ಇದೆಲ್ಲ ಆಯಿತು. ಜ್ಯುವೆಲ್ಲರಿ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡ್ಮೇಲೆ ಕಂಪ್ಲೀಟ್ ಫೈನಲ್ ಲುಕ್ ನೋಡೋಣ. ನಾನಿವತ್ತು ಇಯರಿಂಗ್ಸ್ಗೋಸ್ಕರ ಇದು ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಇಷ್ಟ ನನಗಿದ್ದು, ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಕ್ವಿಕ್ಕಾಗಿ ನನಗೆ ಜುಮ್ಕಾ ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ಅದು ಯಾವುದೇ ಟ್ರೆಡಿಷ್ನಲ್ ಲುಕ್ನ ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ. ಅದರಲ್ಲೂ ಗುಂಡು ಮುಖ ಇರೋರು ಜುಮ್ಕಾಸ್ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ವಾಲೆ ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಆ ಚಿಕ್ಕ ಆನೆ ಇರ್ಬೋದು, ಮತ್ತು ಆ ಡಿಸೈನ್ ಏನಿದೆಯಲ್ಲ ತುಂಬಾ ಚೆನ್ನಾಗಿದೆ. ಈಗ ಈ ನೆಕ್ ಪೀಸ್ ಹಾಕ್ಕೊಂಡ್ಮೇಲೆ ಬಟ್ಟೆ ಕೊಳ್ಳೋದೊಂದು ಬಾಕಿ. ಹೇರ್ ಸ್ಟೈಲ್ ಏನು ನಾನು ಚೇಂಜ್ ಮಾಡೋದು ಬೇಡ ಅಂದ್ಕೊತಾ ಇದ್ದೀನಿ. ಎಲ್ಲ ಆಯಿತು. ಈಗ ಬಟ್ಟೆ ಕೊಂಡ್ರೆ
ಲುಕ್ ಕಂಪ್ಲೀಟ್ ಆಗುತ್ತೆ. ಅದನ್ನು ಮಾಡಿ ಮುಗಿಸಿ ನಿಮಗೆ ಕಂಪ್ಲೀಟ್ ಲುಕ್ ಹೇಗಿದೆ ಅಂತ ನನಗಂತೂ ಇವತ್ತಿನ ಬೇಸ್ ಸಖತ್ ಇಷ್ಟ ಆಯಿತು. ತುಂಬಾ ಲೈಟ್ ವೆಯ್ಟ್ ಆಗಿದೆ. ನಂಗೆ ಎಲ್ಲೂ ಅನಿಸ್ತಾ ನಾನು ಮೇಕಪ್ ಯೂಸ್ ಮಾಡಿದ್ದೀನಿ ಅಂತ, ಅಷ್ಟು ಚೆನ್ನಾಗಿದೆ ನೋಡ್ಬೋದು. ಆ್ಯಂಡ್ ಏನು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ, ಹೈಲೈಟರ್ ಯೂಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೆ ಎಷ್ಟು ಗ್ಲೋಯಿ ಆಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಆದಷ್ಟು ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಈ ಗ್ಲೋಯಿ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಯಾವುದೇ ಪ್ರಾಡಕ್ಟ್ಸ್ದು ಡೀಟೇಲ್ಸ್ ಬೇಕಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಮತ್ತು ನಿಮ್ಗೆ ಇನ್ನೂ ಏನಾದರೂ ಯಾವುದಾದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಮಾಡ್ಬೋದು. ನಾನು ಅದ್ರ ಬಗ್ಗೆ ತಿಳಿಸ್ತೀನಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.